ಎಲ್ಲರಿಗೂ ನಮಸ್ಕಾರಗಳು. ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಒಂದು ಇದರಲ್ಲಿ 10 ಸೆಪ್ಟೆಂಬರ್ ದಿವಸ ಹಾಸ್ಟೆಲ್ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಮತ್ತು ವಿಶೇಷವಾದ ಮಂತ್ರಗಳು, ಸ್ನಾನ ಮಾಡುವ ವಿಧಾನ, ಮತ್ತು ಸೂರ್ಯನಿಗೆ ಅಡುಗೆಯನ್ನು ಯಾವ ರೀತಿ ನೀಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಂತೆ. ಮೊದಲು ನಾನು ನಿಮಗೆ ಹೊಸಲು ಪೂಜೆನ ತಿಳಿಸ್ಕೊಡ್ಬಿಡ್ತೀನಿ. ಹೊಸಲು ಪೂಜೆಗೆ ವಿಶೇಷವಾದ ದೀಪಾರಾಧನೆ ಅನ್ನೋದಾದರೆ 2 ಎಕರೆ ಎಲೆ ಮೇಲೆ 5 ಕಡೆ ಬಿಡುವಾಗ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ, ನೀವು ಸ್ವಲ್ಪ ಗೋಧಿ 1 ಚಮಚದಷ್ಟು ಗೋಧಿಯನ್ನು ಹಾಕ್ಕೊಂಡು ಒಂದು ಮಣ್ಣಿನ ದೀಪಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಕೊಂಡು 2 ಬತ್ತಿ 1 ಬತ್ತಿ ಹಾಗೆ ಮಾಡಿ ನೀವು ಕೊಬ್ಬರಿಯನ್ನೇ ಹಾಕಿ ದೀಪಾರಾಧನೆ ಮಾಡಬೇಕು. ಮೊದಲು ನೀವು ಒಲೆ ಪೂಜೆ ಗ್ಯಾಸ್ ಪೂಜೆ ಮಾಡಿಕೊಂಡು ಹಾಲನ್ನು ಉಕ್ಕಿಸಿ ನೀವು ಈ ರಥಸಪ್ತಮಿಯ ವಿಶೇಷವಾದ ದಿನವನ್ನು ಪ್ರಾರಂಭ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಹೊಸರಿಗೆ ಅರಿಶಿನವನ್ನು ಸವರಿ 24 ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಂಡು ಕೆಳಭಾಗದಲ್ಲಿ ಸಹ ನಾವು ಅರಿಶಿನವನ್ನು ಸವರಿ ರಂಗೋಲಿಯನ್ನು ಹಾಕ್ಕೋಬೇಕು. ಹಾಗೆ 2 ಬದಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತಿರುವಂಥ ಒಂದು ದೀಪಾರಾಧನೆಯನ್ನು ಸಹ ನಾವು ಮಾಡಬೇಕು. ಹೊಸರಿಗೆ ಅಕ್ಕಿ ತಿನ್ನಿದ ರಂಗೋಲಿಯನ್ನು ಹಾಕ್ಕೊಂಡು ಅರಿಶಿನ ಸಹ ಹಚ್ಚಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಹೂಗಳಿಂದ ಅಲಂಕಾರ ಮಾಡಿ ನಮ್ಮದು ಕಾಯಿಯನ್ನು ಸಹ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು. ಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟು ಒಂದು ಪ್ರಸಾದಕ್ಕೆ ಅನ್ನೋದಾದರೆ ನಾವು ಅವತ್ತಿನ ದಿವಸ ಗೋಧಿ ಪಾಯಸವನ್ನು ಮಾಡಿರ್ತೀವಿ. ಅದೇ ಗೋಧಿ ಪಾಯಸವನ್ನೇ ಸ್ವಲ್ಪ ಮಟ್ಟಿಗೆ ಇಟ್ಟು, ಹಾಗೆ ತಾಂಬೂಲ ಎಲೆ, ಅದಕ್ಕೆ ದಕ್ಷಿಣೆ, ಬಾಳೆಹಣ್ಣು ಇಲ್ಲವಲ್ಲ ಯಾವುದಾದ್ರೂ ಒಂದು ಹಣ್ಣು ಅಷ್ಟನ್ನು ನೀವು ಇಟ್ಟು ನೀವು ಪೂಜೆನ ಮಾಡಬೇಕು. ಪೂಜೆ ಮಾಡುವಾಗ ನೀವು ಮೊದಲು ಊದಿನ ಕಡ್ಡಿಯನ್ನು ಬೆಳಗಿ ಧೂಪವನ್ನು ಹಾಕಿ ಸಾಂಬ್ರಾಣಿ ಧೂಪವನ್ನು ಸಹ ನೀವು ಅವತ್ತಿನ ದಿವಸ ಹಾಕಬೇಕು. ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಹೊಡೆದು ನೀವು ಮಂಗಳಾರತಿ ಮಾಡಬೇಕು. ಮಂಗಳಾರತಿಯನ್ನು ನೀವು ತುಪ್ಪದ ಆರತಿ ಸಹ ಮಾಡ್ಕೋಬೋದು, ಕರ್ಪೂರದ ಆರತಿ ಸಹ ತುಂಬ ಶ್ರೇಷ್ಠ. ನೀವು ಪೂಜೆ ಎಲ್ಲ ಆಗಿದ ನಂತರ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೋಬೇಕು. ಇಷ್ಟು ನೀವು ಸರಳವಾಗಿ ಹೊಸಲು ಪೂಜೆಯನ್ನು ಮಾಡುವಂಥದ್ದು. ಇಷ್ಟು ನೀವು ಮಾಡಬೇಕು. ಹಾಗೆಯೇ ಅವತ್ತಿನ ದಿವಸ ನೀವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟೇ ನೀವು ಸ್ನಾನಕ್ಕೆ ಸಹ ಕೊಡಬೇಕು. ನೀವು ಅವತ್ತಿನ ದಿವಸ ಮಾಘ ಸ್ನಾನ ಮಾಡಬೇಕು. ಮಾಘ ಸ್ನಾನ ಮಾಡುವಾಗ ಈ ರಥಸಪ್ತಮಿ ದಿವಸ ನೀವು 7 ಎಕ್ಕರೆ ಎಲೆಯನ್ನು ನಿಮ್ಮ ಶರೀರದ ಮೇಲೆ ಇಟ್ಕೊಂಡು, ನಾನಾ ಭಾಗದಲ್ಲಿ ಸಹ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು. ಎಕ್ಕರೆ ಎಲೆಯನ್ನು ನೀವು ತಲೆ ಮೇಲೆ, ಹಾಗೆ ಭುಜದ ಮೇಲೆ, ಹೃದಯದ ಮೇಲೆ, ನಾಭಿ ಮೇಲೆ, ಮೊಣಕಾಲಿನ ಮೇಲೆ, ಹಾಗೆ ಪಾದದ ಮೇಲೆ ಅಷ್ಟನ್ನು ನೀವು ಎಕ್ಕರೆ ಎಲೆಯನ್ನು ಇಟ್ಕೊಂಡು ನೀವು ಸ್ನಾನವನ್ನು ಮಾಡಬೇಕು. 7 ಎಕ್ಕರೆ ಎಲೆಯನ್ನು ನೀವು ಉಪಯೋಗಿಸಬೇಕು. ಯಾಕೆಂದರೆ ನಮಗೆ ಈ ಎಕ್ಕರೆ ಎಲೆಯನ್ನು ಇಟ್ಟು ಸ್ನಾನ ಮಾಡಿದರೆ ನಮಗೆ ದೇಹಕ್ಕೆ ಸಹ ತುಂಬಾ ಒಂದು ಶಕ್ತಿ ಸಿಗ್ತದೆ ಅಂತ ಸಹ ಒಂದು ನಂಬಿಕೆ. ಸೊ ಆದ್ದರಿಂದ ರಥಸಪ್ತಮಿ ದಿವಸ ಒಂದು ದಿವಸನಾದರೂ ನೀವು ಇದನ್ನು ಮಾಡಿ ತುಂಬಾ ಒಂದು ಒಳ್ಳೆಯದು. ಇಷ್ಟು ನೀವು ಮಾಡಬೇಕು. ಹಾಗೆ ವಿಶೇಷವಾದ ಒಂದು ಮಂತ್ರ ತಿಳಿಸ್ಕೊಡುವ ಮುನ್ನ ಸೂರ್ಯನಿಗೆ ಅರ್ಘ್ಯ ಯಾವ ರೀತಿ ಬಿಡಬೇಕು ಅನ್ನೋದಾದರೆ, ಈಗಾಗಲೇ ನಾನು ನಿಮ್ಗೆ ಅರ್ಘ್ಯವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೇನೆ. ನೀವು ಒಂದು ಪೂಜಾ ವಿಧಾನದಲ್ಲಿ ಆ ವಿಡಿಯೋನ ಸಹ ನೋಡಬಹುದು. ನೀವು ಅಷ್ಟನ್ನು ಸಿದ್ಧತೆ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ, ಟೆರೆಸ್ ಇಲ್ಲವಾದಲ್ಲಿ ಸಹ ಪರವಾಗಿಲ್ಲ, ನೀವು ಒಂದು ಬಾಲ್ಕನಿಯಲ್ಲೇ ಇಲ್ಲವಾದಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಒಂದು ಸೂರ್ಯನಿಗೆ ನೋಡ್ತಾ ಈ ಅರ್ಘ್ಯವನ್ನು ನೀವು ಬಿಡಬೇಕು. ಆ ಅರ್ಘ್ಯ ಬಿಡುವಂಥ ಒಂದು ನೀರು ನಿಮ್ಮ ಕಾಲಿಗೆ ಟಚ್ ಆಗಬಾರ್ದು, ಅಂದರೆ ನಿಮ್ಮ ಕಾಲನ್ನು ಸ್ಪರ್ಶಿಸಬಾರ್ದು ಆ ನೀರು. ಸೊ ಆ ರೀತಿ ನೀವು ಕಾಲಿನ ಮೇಲೆ ಬೀಳದೆ ಹಾಗೆ ಇರುವಂಥದ್ದು ನೋಡಿಕೊಂಡು ನೀವು ಅರ್ಘ್ಯವನ್ನು ಬಿಡಬೇಕು. ಅರ್ಘ್ಯ ಬಿಡುವಂಥ ಒಂದು ನೀರು ಒಂದು ಗಿಡಕ್ಕೆ ಹಾಕಿದರೂ ಸಹ ಪರವಾಗಿಲ್ಲ, ಇಲ್ಲವಾದರೆ ಕೆಳಗೆ ಒಂದು ಪಾತ್ರೆಯನ್ನಿಟ್ಟು ಪಾತ್ರೆಯಲ್ಲಿ ಸಹ ಬಿದ್ದಿದ್ರೆ ಪರವಾಗಿಲ್ಲ, ಆದರೆ ಅದು ನಿಮ್ಮ ಕಾಲನ್ನು ಮಾತ್ರ ಸ್ಪರ್ಶಿಸಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು. ನೀವು ಒಂದು ಅರ್ಘ್ಯವನ್ನು ಕೊಡಬೇಕಾದ್ರೆ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅನ್ನೋದಾದರೆ, ಸೂರ್ಯನ 12 ನಾಮಗಳನ್ನು ಹೇಳ್ಕೋಬೇಕು. ಯಾವ್ಯಾವ ಅನ್ನೋದಾದರೆ, ಓಂ ಸೂರ್ಯಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ರವಯೇ ನಮಃ, ಓಂ ಮಿತ್ರಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪುಷ್ಣ್ಯೇ ನಮಃ, ಓಂ ಮಾರೀಚಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರಿಯೇ ನಮಃ, ಓಂ ಅರ್ಕಾಯ ನಮಃ, ಓಂ ಹಿರಣ್ಯ ಗರ್ಭಾಯ ನಮಃ ಅಂತ ಹೇಳ್ಕೊಂಡು ಒಂದು ಅರ್ಘ್ಯವನ್ನು ಬಿಡಬೇಕು. ಹಾಗೆ ಮತ್ತೊಂದು ಮಂತ್ರ,
ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ. ಓಂ ಹ್ರೀಂ ಗೃಣಿಃ ಸೂರ್ಯ ಆದಿತ್ಯಾಯ ಕ್ಲೀಂ ಓಂ. ಓಂ ಗೃಣೀಂ ಸೂರ್ಯಃ ಆದಿತ್ಯಃ. ಓಂ ಹ್ರೀಂ ಹ್ರೀಂ ಸೂರ್ಯಾಯ ಸಹಸ್ರಕಿರಣಾಯ ಮನೋವಾಂಛಿತ ಫಲಂ ದೇಹಿ ದೇಹಿ ಸ್ವಾಹ. ಓಂ ಏಹಿ ಸೂರ್ಯ ಸಹಸ್ರಾಂಶೋಂ ತೇಜೋ ಜಗತ್ಪತೆ ಅನುಕಂಪಮೇಯಾಂ ಭಕ್ತ್ಯ ಗ್ರಹಣಾರ್ಘ್ಯಂ ದಿವಾಕರಃ. ಈ ಥರ ಸಹ ನೀವು ಮಂತ್ರವನ್ನು ಹೇಳ್ಕೊಂಡು ನೀವು ಅರ್ಘ್ಯವನ್ನು ಬಿಡಬೇಕು. ಹಾಗೆ ಆದಿತ್ಯ ಹೃದಯನ ಸಹ ನೀವು ಪಠನೆ ಮಾಡಬೇಕು 2 ಸಲ. ಅಂದರೆ ಬೆಳಗ್ಗೆ ಮತ್ತು ಸಂಜೆ ನೀವು ಪಠಣೆಯನ್ನು ಮಾಡಿಕೊಂಡ್ರೆ ಸಾಕು. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಥಸಪ್ತಮಿಯ ಒಂದು ಹೊಸ್ತಿಲು ಪೂಜೆನ ಯಾವ ರೀತಿ ಮಾಡಬೇಕು, ಮತ್ತು ವಿಶೇಷವಾದ ಮಂತ್ರಗಳು, ಸ್ನಾನ ಮಾಡುವ ವಿಧಾನ, ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವ ವಿಧಾನ, ಇದು ತುಂಬಾ ಪ್ರಮುಖವಾಗಿರುವಂಥದ್ದು. ಸೊ ಎಲ್ಲರೂ ಸಹ ಆಚರಣೆ ಮಾಡಿ. ನೋಡಿದ್ರೆ ಫ್ರೆಂಡ್ಸ್, ಇವತ್ತು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.